ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇರೋರಾಗಿದೆ ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಮಕರ ರಾಶಿಯ ಸ್ನೇಹಿತರೆ, ಕಳೆದ ಹಲವು ವರ್ಷಗಳಿಂದ ನಿಮ್ಮ ಸಂತೋಷದ ಮೇಲೆ ಯಾರೋ ದೃಷ್ಟಿ ಹಾಕುತ್ತಿದ್ದಾರೆ. ಆ ಹೆಸರಿನ ಒಬ್ಬ ಮಹಿಳೆಯೇ ನಿಮ್ಮ ಸಂತೋಷಕ್ಕೆ ದೃಷ್ಟಿ ಹಾಕುತ್ತಿರುವ ಪ್ರಮುಖ ಕಾರಣವಾದ ವ್ಯಕ್ತಿಯಾಗಿದ್ದಾಳೆ. ನೀವು ನಗುತ್ತಿರುವುದನ್ನು ಅವಳಿಂದ ನೋಡಲು ಆಗುತ್ತಿಲ್ಲ, ಸಹಿಸಲು ಆಗುತ್ತಿಲ್ಲ. ನೀವು ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗುತ್ತಿರುವುದನ್ನು ಅವಳಿಗೆ ಸಹಿಸಲಾಗುತ್ತಿಲ್ಲ. ಆದ್ದರಿಂದ ಕೆಲವು ದಿನಗಳಿಂದ ನಿಮ್ಮ ಕೆಲಸಗಳು ಕೈಗೂಡುತ್ತವೆ. ಆದರೆ ಇದೆಲ್ಲದರ ಹಿಂದೆ ಆ ಮಹಿಳೆಯ ತಂತ್ರ ಮಂತ್ರ, ಕಪ್ಪು ಮಾಟ ಮಂತ್ರದ ಕೆಲಸ ಕಾರ್ಯ ನಿರ್ವಹಿಸುತ್ತಿದೆ. ದುರಂತವೆಂದರೆ ಸ್ನೇಹಿತರೆ, ಇವಳು ನಿಮಗೆ ಅತ್ಯಂತ ಹತ್ತಿರದ ಸಂಬಂಧಿಯಾಗಬೇಕು. ನೀವು ಅವಳನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸುತ್ತಿದ್ದೀರಿ. ಆದರೆ ಅವಳು ನಿಮಗೆ ಪ್ರೀತಿ ಪಾತ್ರಳಲ್ಲ. ನಿಮ್ಮ ಹಿಂದೆ ನಿಂತುಕೊಂಡು ನಿಮ್ಮನ್ನು ಹಾಳು ಮಾಡಲು, ನಿಮ್ಮನ್ನು ನಾಶ ಮಾಡಲು ಸದಾ ತಂತ್ರಗಳನ್ನು ಹೂಡುತ್ತಿದ್ದಾಳೆ. ನಿಮ್ಮ ಮನೆ ಕುಟುಂಬದವನ್ನು ಒಳಗಿನಿಂದಲೇ ಹಾಳು ಮಾಡುತ್ತಿದ್ದಾಳೆ ಸ್ನೇಹಿತರೆ. ಇಂದಿನ ಕಾಲದಲ್ಲಿ ಅತಿಯಾಗಿ ನಂಬುವುದು ಎಂದರೆ ನಮ್ಮದೇ ಮರಕ್ಕೆ ನಾವೇ ಕೊಡಲಿ ಪೆಟ್ಟು ಕೊಟ್ಟಂತೆ. ಏಕೆಂದರೆ ಆ ಹೆಣ್ಣಿಗೆ ತನ್ನ ಸಂತೋಷ, ತನ್ನ ಏಳಿಗೆ ಮಾತ್ರ ಮುಖ್ಯ. ಅವಳು ತುಂಬ ಸ್ವಾರ್ಥಿಯಾಗಿ ಯೋಚಿಸುತ್ತಾಳೆ. ತಾನು ಮಾತ್ರ ಸುಖವಾಗಿರಬೇಕು ಎಂದು ಯೋಚಿಸುತ್ತಾಳೆ. ನೀವು ಸ್ವಲ್ಪ ಸಂತೋಷಪಟ್ಟರೆ ಸಾಕು, ಅವಳು ಒಳಗೊಳಗೆ ಕುದಿಯುತ್ತಾಳೆ. ನಿಮಗೆ ಸ್ವಲ್ಪ ಹಣ ಬಂದರೂ ಸಾಕು, ಅವಳು ಅದನ್ನು ಸಹಿಸುವುದಿಲ್ಲ. ಅದನ್ನು ಹೇಗಾದರೂ ಮಾಡಿ ಖಾಲಿ ಮಾಡಬೇಕು, ನಿಮಗೆ ಹಣ ಬರದಂತೆ ಮಾಡಬೇಕು ಎಂದು ಕುತಂತ್ರಗಳನ್ನು ರೂಪಿಸುತ್ತಲೇ ಇರುತ್ತಾಳೆ. ನಿಮ್ಮ ಮಕ್ಕಳು, ನಿಮ್ಮ ಮನೆಯವರು ನಕ್ಕರೆ ಅವಳಿಗೆ ಹೊಟ್ಟೆ ಉರಿ. ಕಳೆದ ಸುಮಾರು ವರ್ಷದಿಂದ ಅವಳು ಅನುಭವಿಸುತ್ತಿರುವ ಕಷ್ಟವನ್ನು ಈ ವರ್ಷವೂ ಅನುಭವಿಸಬಾರದು ಎನ್ನುವ ಉದ್ದೇಶದಿಂದ ನಾನು ಆ ಮಹಿಳೆ ಯಾರೆಂದು ನಿಮಗೆ ತಿಳಿಸಲು ಬಂದಿದ್ದೇನೆ. ಈಗಾಗಲೇ 2 ತಿಂಗಳು ಕಳೆದು ಹೋಗುತ್ತಿದೆ. ಇನ್ನುಳಿದ ತಿಂಗಳು ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಜಾತಕದಲ್ಲಿ ಶನಿಯ ಉಲ್ಟಾ ಚಲನೆಯಿಂದ ನೀವು ಸಾಕಷ್ಟು ಹಣವನ್ನು ಸಂಪಾದಿಸುತ್ತೀರಿ. ಒಳ್ಳೆಯ ಉದ್ಯೋಗಾವಕಾಶಗಳನ್ನು ಸಂಪಾದಿಸುತ್ತೀರಿ. ಕಳೆದ ವರ್ಷ ನೀವು ಕಷ್ಟಪಟ್ಟಿದ್ದಕ್ಕೆ ಈ ವರ್ಷ ನಿಮಗೆ ಪ್ರತಿಫಲ ಸಿಗುತ್ತಿದೆ. ಆದ್ದರಿಂದ ಇವುಗಳನ್ನು ಕಳೆದುಕೊಳ್ಳದೆ ನಿಮ್ಮ ಬಳಿಯೇ ಉಳಿದುಕೊಳ್ಳಲು ನೀವು ಈ ಹೆಣ್ಣಿನ ಮಾಯಾ ಜಾಲದಿಂದ ತಪ್ಪಿಸಿಕೊಳ್ಳಬೇಕು. ಅಂದರೆ ಮಕರ ರಾಶಿಯವರೇ, ಖಂಡಿತ ಈ ಹೆಣ್ಣಿನ ಜಾಲದಿಂದ ನೀವು ತಪ್ಪಿಸಿಕೊಂಡಿಲ್ಲ ಅಂದರೆ ನಿಮ್ಮ ಸಂಸಾರವೇ ಹಾಳಾಗುತ್ತದೆ ಮತ್ತು ನಿಮ್ಮ ಜೀವನವೇ ಹಾಳಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಆ ಹೆಣ್ಣಿನ ಮಾಯಾ ಜಾಲದಿಂದ ನೀವು ಮೊದಲು ತಪ್ಪಿಸಿಕೊಳ್ಳಿ. ನಿಮ್ಮ ಪೂರ್ವಜರ ಪುಣ್ಯದ ಫಲ, ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಅವಳು ನಾಶ ಮಾಡುತ್ತಿದ್ದಾಳೆ. ಆದರೆ ಇನ್ನು ಮುಂದೆ ಅದೆಲ್ಲ ನಡೆಯುವುದಿಲ್ಲ. ಆ ಹೆಣ್ಣಿನ ಮಾಯಾಜಾಲದಿಂದ ನಿಮ್ಮನ್ನು ರಕ್ಷಿಸುವ ಸಮಯ ಬಂದಿದೆ. ಇನ್ನು ಮುಂದೆ ನೀವು ಕುರುಡಾಗಿ ಆ ಮಹಿಳೆಯನ್ನು ನಂಬುವುದು ಬೇಡ. ಸ್ವಲ್ಪ ಕಣ್ಣು ತೆರೆದು ನೋಡಿ, ಎಲ್ಲರನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ಮಕ್ಕಳ ಸಂತೋಷವನ್ನು ಕಾಣುವ ಸಮಯ ಇದಾಗಿದೆ. ನಿಮ್ಮ ಬಳಿ ಹಣವಿಲ್ಲದಿದ್ದಾಗ, ನೀವು ಕಷ್ಟಪಡುತ್ತಿರುವಾಗ ತುಂಬ ನೋವನ್ನು ಅನುಭವಿಸಿದವರು ನಿಮ್ಮ ಮನೆಯವರು, ನಿಮ್ಮ ಹೆಂಡತಿ ಮಕ್ಕಳು, ಅವಳಲ್ಲ. ಅವಳು ಬರುವುದಿಲ್ಲ ಸ್ನೇಹಿತರೆ. ಕಷ್ಟಕ್ಕೆ ಯಾವತ್ತೂ ಬರೋದು ಸ್ವಂತ ಹೆಂಡತಿ ಮಕ್ಕಳು. ಹಾಗಾಗಿ ನಿಮ್ಮ ಮನೆ, ನಿಮ್ಮ ಸಂಸಾರದ ಬಗ್ಗೆ ಗಮನ ಕೊಡಿ. ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಇಷ್ಟು ಬಿಟ್ಟರೆ ಬೇರೆಯವರ ಜೊತೆ ನೀವು ಮಾಯಾಜಾಲದಲ್ಲಿ ಬಿದ್ದರೆ ನಿಮ್ಮ ಇಡೀ ಕುಟುಂಬವೇ ಸರ್ವನಾಶ ಆಗುತ್ತೆ. ಮಕರ ರಾಶಿಯವರೇ, ಸ್ವಲ್ಪ ಎಚ್ಚರದಿಂದ ನೀವು ಮುಂದೆ ಹೆಜ್ಜೆಯನ್ನು ಇಡಿ. ಈ ಮಾಯಾಜಾಲದಿಂದ ನಿಮ್ಮ ಹೆಂಡತಿ ಮತ್ತು ಮಕ್ಕಳು ತುಂಬ ಕಷ್ಟವನ್ನು ಅನುಭವಿಸಿದ್ದಾರೆ. ಸುಮಾರು ವರ್ಷಗಳಿಂದ ಅವರ ಬಲೆಗೆ ಬಿದ್ದಿರೋ ನಿಮ್ಮನ್ನು ರಕ್ಷಿಸಲು ನಿಮ್ಮ ಹೆಂಡತಿ ತುಂಬ ಕಷ್ಟವನ್ನು ಪಟ್ಟಿದ್ದಾಳೆ. ಆದರೆ ನೀವಿನ್ನೂ ಬುದ್ಧಿ ಕಲಿತಿಲ್ಲ ಅಂದರೆ ಖಂಡಿತ ನೀವು ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಮಕರ ರಾಶಿಯವರೇ, ಇದನ್ನು ಬರೆದುಕೊಳ್ಳಿ. ನಿಮ್ಮ ಲೈಫಲ್ಲಿ ನಿಮ್ಮ ಹೆಂಡತಿ ಮಕ್ಕಳು, ತಂದೆ ತಾಯಿಗೆ ನೀವು ಬೆಲೆ ಕೊಟ್ಟರೆ ಖಂಡಿತ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇನ್ನು ಮುಂದೆ ನೀವು ಚೆನ್ನಾಗಿ ಬಾಳ್ತೀರಾ. ಯಾವುದಕ್ಕೂ ನೀವು ಮೊದಲು ಆ ಹೆಂಗಸಿನ ಸಹವಾಸದಿಂದ ಹೊರಗಡೆ ಬನ್ನಿ ಸ್ನೇಹಿತರೆ. ನಿಮ್ಮ ಸ್ನೇಹಿತರೆಲ್ಲರೂ ಸುಖ ಸಂತೋಷದ ಜೀವನವನ್ನು ನಡೆಸುತ್ತಿರುವಾಗ ನೀವು ತುಂಬ ಕಷ್ಟವನ್ನು ಅನುಭವಿಸುತ್ತಿದ್ದೀರಿ. ಆದರೆ ಈಗ ಕಾಲ ಬದಲಾಗಿದೆ. ಆ ಮಾಯಾವಿ ಹೆಣ್ಣು ನಿಮ್ಮ ಮನೆಯಲ್ಲಿ ಯಾವಾಗ ಹೆಜ್ಜೆ ಇಟ್ಟರೂ ನಿಮ್ಮ ಮನೆಯಲ್ಲಿ ಆಗುವ ಕಷ್ಟ, ಜಗಳಗಳು, ನಷ್ಟಗಳು ಅಷ್ಟಿಷ್ಟಲ್ಲ. ನಿಮ್ಮ ಮಕ್ಕಳ ಆರೋಗ್ಯ ಹದಗೆಡುತ್ತಿದೆ. ನಿಮ್ಮ ಗಂಡ ಹೆಂಡತಿಯರ ನಡುವೆ ಜಗಳಗಳು ಶುರುವಾಗಿದೆ. ನಿಮ್ಮ ತಂದೆ ತಾಯಿಯರ ಆರೋಗ್ಯ ಹದಗೆಡುತ್ತಿದೆ. ಅವಳ ಕಾಲ್ಗುಣ ಎಷ್ಟು ಅಶುಭವಾಗಿದೆ ಎಂದರೆ ಅವಳು ಹೆಜ್ಜೆ ಇಟ್ಟಾಗ ನಿಮ್ಮ ಮನೆ ಸರ್ವನಾಶವಾಗುವಷ್ಟು ಕಷ್ಟ ನಿಮಗೆ ಉಂಟಾಗಿದೆ.
ಏಕೆಂದರೆ ಅವಳು ಯಾವಾಗಲೂ ಮಾಟ ಮಂತ್ರ ಕುತಂತ್ರದ ನಕಾರಾತ್ಮಕ ಶಕ್ತಿಗಳನ್ನೇ ಸಾಕಷ್ಟು ಮೈಮೇಲೆ ಎಳೆದುಕೊಂಡಿರುತ್ತಾಳೆ. ಆದರೆ ಅದೇ ರೀತಿ ನಕಾರಾತ್ಮಕವಾಗಿ ಯಾವಾಗಲೂ ಯೋಚಿಸುತ್ತಾ ಇರುತ್ತಾಳೆ. ಅದೇ ಕೆಲಸದಲ್ಲಿ ತೊಡಗಿರುವುದರಿಂದ ಅವಳ ಸುತ್ತಲೂ ನಕಾರಾತ್ಮಕತೆ ಹೆಚ್ಚಾಗಿರುತ್ತದೆ. ಆದ್ದರಿಂದಲೇ ಅವಳು ಹೆಜ್ಜೆ ಇಟ್ಟಲ್ಲೆಲ್ಲ ನಾಶವೇ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ಈ ತಕ್ಷಣವೇ ಆ ಹೆಣ್ಣನ್ನು ಗುರುತಿಸಿ ಅವಳ ಜೊತೆ ಇರುವ ಎಲ್ಲ ಸಂಬಂಧಗಳನ್ನು ಕಡಿದುಕೊಳ್ಳಿ. ಆಗ ನಿಮ್ಮ ಜೀವನವೇ ಬದಲಾಗುತ್ತದೆ. ಮಕರ ರಾಶಿಯ ಸ್ನೇಹಿತರೆ, ಆದರೆ ನೀವು ಕಲಿಯುಗ ದೈವ ವೆಂಕಟೇಶ್ವರನ ಭಕ್ತರಾಗಿದ್ದರೆ ಖಂಡಿತ ಈಗ ಎಲ್ಲ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವೆಂಕಟೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಏನು ಸ್ನೇಹಿತರೆ. ಯಾಕೆಂದರೆ ಆ ಮಹಿಳೆಯನ್ನು ನೀವು ಹೇಗೆ ಗುರುತಿಸಬೇಕು? ಹಿರಿಯರು ಹೇಳಿದ್ದಾರೆ, ಮನುಷ್ಯ ಏನೇ ಹೇಳದಿದ್ದರೂ ಅವನ ಕಣ್ಣುಗಳು ಎಲ್ಲವನ್ನು ಹೇಳುತ್ತಿರುತ್ತದೆ. ಅದೇ ರೀತಿ ನೀವು ಕೂಡ ಅವಳ ಕಣ್ಣುಗಳನ್ನು ನೋಡಿ ಅವಳನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಮನೆಗೆ ಏನೇ ಹೊಸ ವಸ್ತುಗಳನ್ನು ತಂದರೂ ನೀವು ಕೆಲಸದಲ್ಲಿ ಯಶಸ್ವಿಯಾಗುತ್ತಿರುವ ಹಾಗೂ ನಿಮ್ಮ ಮನೆಯಲ್ಲಿ ಸಂತೋಷವನ್ನು ನೋಡಿದಾಗ ಅವಳೊಂದಿಗೆ ನೀವು ಹೇಳಿಕೊಂಡಾಗ ಅವಳು ಅದನ್ನು ಅಷ್ಟೊಂದು ಸಂಭ್ರಮಿಸುವುದಿಲ್ಲ, ಮೌನವಾಗಿಯೇ ಇರುತ್ತಾಳೆ. ನೀವು ಏನೇ ಮಾಡಿದರೂ ಕೆಟ್ಟ ದೃಷ್ಟಿಯಿಂದ ಅದನ್ನೇ ನೋಡುತ್ತಿರುತ್ತಾಳೆ. ಆಗ ನೀವು ಸುಖ ಸಂತೋಷದಿಂದ ಇದ್ದೀರಾ ಅಂತ ಅವಳಿಗೆ ಗೊತ್ತಾದರೆ ಅದನ್ನು ಯಾವಾಗ ಹಾಳು ಮಾಡಬೇಕು ಅಂತ ಕಾಯ್ತಾ ಇರ್ತಾಳೆ ಆ ಹೆಂಗಸು. ನಿಮ್ಮ ಹತ್ತಿರದ ಸಂಬಂಧಿನೇ, ನಿಮ್ಮ ರಕ್ತ ಸಂಬಂಧದಲ್ಲೇ ಇದ್ದಾಳೆ. ಖಂಡಿತ ಇದನ್ನು ಗುರುತಿಸಿ ಅವಳ ಮಾಯಾಜಾಲದಿಂದ ಆದಷ್ಟು ಬೇಗ ಹೊರಗಡೆ ಬನ್ನಿ ಸ್ನೇಹಿತರೆ. ಮಕರ ರಾಶಿಯವರೇ, ಅವಳ ಭಾವಗಳನ್ನು ನೋಡಿ ಅವಳಿಂದ ಎಚ್ಚರ ವಹಿಸಿ. ನಿಮ್ಮ ಮನೆಗೆ ನಿಮ್ಮ ಹತ್ತಿರದ ಹೆಣ್ಣು ಮಕ್ಕಳು ಯಾರಾದರೂ ಬಂದರೆ ಮೊದಲು ನೀವು ಅವರನ್ನು ಮಾತನಾಡಿಸುತ್ತೀರಿ. ಅವರು ನಿಮ್ಮ ಮಾತಿನ ಬಗ್ಗೆ ಗಮನ ಕೊಡದೆ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುತ್ತಾರೆ. ಅಂಥವರ ಮೇಲೆ ಸ್ವಲ್ಪ ನೀವು ಕಣ್ಣಿಡಿ. ಆ ಹೆಣ್ಣಿನ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಎಂದರೆ ಸ್ನೇಹಿತರೆ, ಅವಳು ಕಣ್ಣಿಟ್ಟ ಸೂಕ್ಷ್ಮವಾಗಿ ನೋಡಿದ ವಸ್ತುಗಳೆಲ್ಲ ಸ್ವಲ್ಪ ದಿನದಲ್ಲಿಯೇ ಕೆಟ್ಟು ಹೋಗುತ್ತದೆ. ನಿಮ್ಮ ಮನೆಗೆ ಪದೇ ಪದೇ ಒಬ್ಬ ಹೆಣ್ಣು ಮಗಳು ಬರುತ್ತಿದ್ದಾಳೆ. ನಿಮ್ಮ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು ನೋಡುತ್ತಿರುತ್ತಾಳೆ. ಇವಳು ಹೇಗೆ ಎಲ್ಲ ಕೆಲಸದಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಎಂದು ಪದೇ ಪದೇ ಬಂದು ನೋಡುತ್ತಾಳೆ. ಆಗ ನೀವು ಎಚ್ಚೆತ್ತುಕೊಳ್ಳಿ. ನಿಮ್ಮ ಎಲ್ಲದರಲ್ಲೂ ಯಶಸ್ಸನ್ನು ಪಡೆಯುತ್ತಿದ್ದರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ತಾಂತ್ರಿಕ ಕ್ರಿಯೆಗಳನ್ನು ನಡೆಸಲು ಮುಂದಾಗುತ್ತಾಳೆ. ಆದರೆ ನಿಮ್ಮ ಮನೆಗೆ ಬಂದಾಗ ಹಣವಿಲ್ಲ, ದುಃಖ ಎದ್ದು ಕಾಣುತ್ತಿದೆ ಎಂದಾಗ ಅವಳು ಒಳಗೊಳಗೆ ತುಂಬ ಸಂತೋಷ ಪಡುತ್ತಾಳೆ. ನಿಮ್ಮ ಕಣ್ಣೀರನ್ನು ಒರೆಸುವಂತೆ ನಾಟಕ ಮಾಡುತ್ತಾಳೆ. ಆದ್ದರಿಂದ ನಿಮ್ಮ ಮನೆಗೆ ಪದೇ ಪದೇ ಬರುವ, ನಿಮ್ಮ ಖಾಸಗಿ ವಿಚಾರಗಳಿಗೆ ಪದೇ ಪದೇ ತಲೆ ಹಾಕುವ ಮಹಿಳೆಯ ಬಗ್ಗೆ ನೀವು ತುಂಬ ಹುಷಾರಾಗಿರಿ. ಈ ಒಂದು ವಿಡಿಯೋ ನಿಮ್ಮನ್ನು ಜೈಲಿಗೆ ಹೋಗಿಸುವುದನ್ನು ತಪ್ಪಿಸಬಹುದು. ಏಕೆಂದರೆ ಈ ಮಹಿಳೆ ನಿಮ್ಮ ಮೇಲೆ ಸುಳ್ಳು ಅಪರಾಧಗಳನ್ನು ಹೊರಿಸಿ ನಿಮ್ಮನ್ನು ಜೈಲಿಗೆ ಕಳಿಸುವ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾಳೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದನ್ನು ಶ್ರಮಪಟ್ಟು ಮಾಡಲಾಗಿದೆ. ಮಕರ ರಾಶಿಯ ಉಪಯುಕ್ತ ವ್ಯಕ್ತಿಗಳೇ, ಈ ವಿಡಿಯೋ ಸಹಾಯವಾದರೆ ಅದೇ ನಮಗೆ ತುಂಬ ಸಂತೋಷವನ್ನು ಕೊಡುತ್ತದೆ. ನಮ್ಮ ಪರಿಶ್ರಮಕ್ಕೂ ಫಲ ಸಿಕ್ಕಂತಾಗುತ್ತದೆ ಸ್ನೇಹಿತರೆ. ಆ ಹೆಂಗಸು ಪದೇ ಪದೇ ನಿಮ್ಮ ಮಕ್ಕಳನ್ನು ಮುದ್ದಾಡಲು ಎತ್ತಿಕೊಳ್ಳಲು ತುಂಬ ಪ್ರಯತ್ನ ಪಡುತ್ತಿರುತ್ತಾಳೆ. ಆಗ ನೀವು ತುಂಬ ಹುಷಾರಾಗಿರಿ. ಏಕೆಂದರೆ ನಿಮ್ಮ ಮಕ್ಕಳ ಆರೋಗ್ಯವನ್ನು ಹದಗೆಡಿಸಲು ಅವಳು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಿದ್ದಾಳೆ. ಏಕೆಂದರೆ ಆ ಮಹಿಳೆಯ ಬಳಿ ಅಪಾರವಾದ ನಕಾರಾತ್ಮಕ ಶಕ್ತಿ ಇದೆ. ನಿಮ್ಮ ಮಗು ಅವಳ ಮಡಲಿಗೆ ಹೋಗುತ್ತಿದ್ದಂತೆ ಅಸ್ವಸ್ಥವಾಗಲು ಶುರುವಾಗುತ್ತದೆ. ಇದೆಲ್ಲವೂ ನೀವು ಆ ಮಹಿಳೆಯನ್ನು ಗುರುತಿಸುವ ಸೂಚನೆಗಳಾಗಿವೆ. ಅವಳು ಮನೆಗೆ ಬಂದಾಗ ನಿಮ್ಮ ಮೈಯೆಲ್ಲ ಕಣ್ಣಾಗಿರಲಿ. ಏಕೆಂದರೆ ನಿಮಗೆ ಬೇಕಾದ ಮುಖ್ಯವಾದ ವಸ್ತುವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸುವ ಸಾಧ್ಯತೆ ಈಗಾಗಲೇ ನಡೆದಿದೆ. ನಿಮ್ಮ ಮೇಲೆ ಮಾಟ ಪ್ರಯೋಗ ಸುಮಾರು ವರ್ಷಗಳಿಂದ ಅವಳು ಮಾಡಿದ್ದಾಳೆ. ಆ ಹೆಂಗಸು ನಿಮ್ಮ ಹತ್ತಿರದಲ್ಲೇ ಇದ್ದು, ನಿಮ್ಮ ಸಂಬಂಧದಲ್ಲೇ ಇದ್ದು ನಿಮಗೆ ಮಾಟ ಮಂತ್ರಗಳನ್ನು ಸುಮಾರು ವರ್ಷಗಳಿಂದ ಮಾಡಿದ್ದಾಳೆ ಸ್ನೇಹಿತರೆ. ಇದು ನೀವು ಇನ್ನೂ ಅರಿತುಕೊಂಡಿಲ್ಲ ಅಂದರೆ ನೀವು ಸರ್ವನಾಶವಾಗೋದು ಗ್ಯಾರಂಟಿ. ಈಗಾಗಲೇ ಸಂಸಾರದಲ್ಲಿ ಹುಳಿ ಹಿಂಡಿದ್ದಾಳೆ. ಮಕ್ಕಳ ನಡುವೆ ತಂದಿಟ್ಟಿದ್ದಾಳೆ. ಗಂಡ ಹೆಂಡತಿ ಮಕ್ಕಳು ಒಬ್ಬರಿಗೊಬ್ಬರು ನೋಡಿದರೆ ಆಗಬಾರ್ದು, ಆ ಮಟ್ಟಕ್ಕೆ ಆ ಮಹಿಳೆ ನಿಮ್ಮನ್ನು ತಂದು ಬಿಟ್ಟಿದ್ದಾಳೆ ಸ್ನೇಹಿತರೆ. ಯಾಕಂದರೆ ಅವಳ ಮಾಟ ಮಂತ್ರದ ಪ್ರಯೋಗದಿಂದಾಗಿ ನಿಮ್ಮ ಸಂಸಾರವೇ ಹಾಳಾಗಿ ಹೋಗಿದೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ ಮಕರ ರಾಶಿಯವರೇ, ಇಲ್ಲವಾದರೆ ನಿಮ್ಮ ನಾಶ ಖಂಡಿತ. ನೀವು ಬೇಕಾದಂಥ ವಸ್ತುಗಳನ್ನು ಇದ್ದಕ್ಕಿದ್ದಂತೆ ಮಾಯವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಶುರುವಾಗುತ್ತದೆ. ನೀವು ಆಗಲೇ ತಿಳಿದುಕೊಳ್ಳಬೇಕು. ನಿಮ್ಮ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿದೆ. ಈಗ ತುಂಬ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಮಕರ ರಾಶಿಯವರೇ. ಯಾರೋ ನಿಮಗೆ ಬೇಕಾದವರು ನಿಮ್ಮ ವಸ್ತುವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂದು ನಿಮ್ಮ ಮನೆಯಲ್ಲಿಯ ಹಿರಿಯರು ಇದ್ದಕ್ಕಿದ್ದಂತೆ
ಅನಾರೋಗ್ಯಕ್ಕೆ ಈಡಾಗುತ್ತಾರೆ. ಆಗ ನೀವು ಆಸ್ಪತ್ರೆಗೆ ತೋರಿಸಿದರೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಕಂಡು ಬರುತ್ತದೆ. ಆಗ ನೀವು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಮೇಲೆ ಯಾರೋ ಮಾಟಮಂತ್ರ ಮಾಡಿಸಿದ್ದಾರೆ ಎಂದು, ಬೇರೆ ಯಾರೂ ಇಲ್ಲ ಸ್ನೇಹಿತರೆ. ಆ ಮಹಿಳೆ ಬಂದು ಹೋದ ಮೇಲೆ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾದ ವಸ್ತುಗಳು, ನಿಮ್ಮ ಮನೆಯ ಸುತ್ತಲೂ ವಿಚಿತ್ರವಾದ ವಸ್ತುಗಳು ಸಿಗುತ್ತವೆ. ಆಗ ನೀವು ನಿಮ್ಮ ಮನೆಯ ಜ್ಯೋತಿಷಿಗಳನ್ನು ಕೇಳಿದಾಗ ಅವರ ಕಡೆಯಿಂದ ಆ ಹೆಣ್ಣಿನ ಹೆಸರು ಅಥವಾ ಗುರುತು ಸಿಕ್ಕಾಗ ನಿಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಬರಬಹುದು. ಏಕೆಂದರೆ ಅವರು ನಿಮ್ಮ ಆತ್ಮೀಯರೇ, ಹತ್ತಿರದ ಸಂಬಂಧಿಯೇ ಆಗಿರುತ್ತಾರೆ. ನೀವು ಅವರನ್ನು ಅತಿಯಾಗಿ ಹಚ್ಚಿಕೊಂಡಿರುತ್ತೀರಿ. ನಾವು ಈಗ ಈ ಮಹಿಳೆಯ ಹೆಸರನ್ನು ಹೇಳುತ್ತೇವೆ. ಆ ಮಹಿಳೆಯ ಹೆಸರು ಇಂಗ್ಲೀಷಲ್ಲಿ ಅಕ್ಷರದ ಆರ್ ಅಕ್ಷರದಿಂದ ಪ್ರಾರಂಭವಾಗಿ ಕೆ ಅಕ್ಷರದಿಂದ ಮುಕ್ತಾಯವಾಗುತ್ತದೆ. ಅವಳು ಒಬ್ಬ ಮಹಿಳೆಯಾಗಿರುವುದರಿಂದ ಅವಳು ಪೂರ್ತಿ ಹೆಸರನ್ನು ಸಾರ್ವಜನಿಕವಾಗಿ ಹೇಳಿ ಅವಳಿಗೆ ಅವಮಾನ ಮಾಡುವ ಉದ್ದೇಶ ನಮಗಿಲ್ಲ. ಈಗ ಹೇಳಿರುವ 2 ಅಕ್ಷರದಿಂದಲೇ ನಿಮಗೆ ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇ ಅಕ್ಷರ ಆರ್ ಅಂತ ಬರುತ್ತದೆ. ನೀವು ತುಂಬ ಬುದ್ಧಿವಂತರು. ಈ ವಿಡಿಯೋ ನೋಡಿ ಸೂಚನೆಯ ಮುಖಾಂತರ ನಿಮಗೆ ಮಹಿಳೆ ಯಾರು, ಅವಳ ಹೆಸರೇನು ಎನ್ನುವುದು ಆಲ್ರೆಡಿ ಗೊತ್ತಾಗಿರುತ್ತದೆ. ಅವಳು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರಬಹುದು, ನಿಮ್ಮ ಸುತ್ತಮುತ್ತಲೇ ವಾಸಿಸುವ ನಿಮ್ಮ ನೆರೆಹೊರೆಯವರಾಗಿರಬಹುದು, ನಿಮ್ಮ ಪ್ರೀತಿ ಪಾತ್ರರಾಗಿರಬಹುದು. ನೀವು ಅವಳಿಂದ ಮುಕ್ತಿಯನ್ನು ಹೊಂದಲು ಪ್ರತಿ ಮಂಗಳವಾರ ಹಾಗೂ ಶನಿವಾರ ಉಪ್ಪು ಮತ್ತು ಸಾಸಿವೆ ಹಾಗೂ ಮೆಣಸಿನಕಾಯಿ ಈ 3 ತೆಗೆದುಕೊಂಡು ನಂತರ ಮನೆಯವರೆಲ್ಲ 7 ಸುತ್ತು ನಿಮ್ಮ ತಲೆಯ ಸುತ್ತಲೂ ಸುತ್ತಿಸಿ ನಂತರ ಒಲೆಗೆ ಬೆಂಕಿ ಹಾಕಿ ಅದರಲ್ಲಿ ಉಪ್ಪು, ಸಾಸಿವೆ ಹಾಗೂ ಒಣಮೆಣಸಿನಕಾಯಿಯನ್ನು ಹಾಕಿ ಸುಟ್ಟು ಬಿಡಿ. ನಂತರ ಇನ್ನೊಂದು ಪರಿಹಾರ, ನಿಮ್ಮ ಮನೆಯಲ್ಲಿರುವ 7 ಹಸಿರು ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಬೇಕು. ನಂತರ 1 ನಿಂಬೆಹಣ್ಣು, ಇವುಗಳನ್ನು ದ್ವಾರದಲ್ಲಿ ಸೇರಿಸಿ ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟಬೇಕು. ಕಟ್ಟುವಾಗ ನಮ್ಮ ಮನೆಗೆ ಯಾವುದೇ ಮಾಟ ಮಂತ್ರ ತಂತ್ರಗಳು ತಾಗದಿರಲಿ ಎಂದು ನಿಮ್ಮ ಕುಲದೇವರನ್ನು ಬೇಡಿಕೊಳ್ಳಬೇಕು. ನಂತರ ಈ 1 ತಿಂಗಳಾದ ಮೇಲೆ ಈ ಅಮಾವಾಸ್ಯೆಗೆ ನಿಂಬೆಹಣ್ಣು ಹಾಕಿ ಮೆಣಸಿನಕಾಯಿ 3 ರಸ್ತೆ ಕೂಡುವ ಜನ ಓಡಾಡುವ ಜಾಗದಲ್ಲಿ ಬಿಟ್ಟು ಬರಬೇಕು. ಏಕೆಂದರೆ ನಿಮ್ಮಿಂದ ಯಾರಿಗೂ ತೊಂದರೆಯಾಗಬಾರದು. ಇನ್ನು 3ನೆಯ ಪರಿಹಾರ, ಪ್ರತಿ ಶುಕ್ರವಾರ ಹಾಗೂ ಮಂಗಳವಾರ ಕರ್ಪೂರ ಹಾಗೂ ಲವಂಗದ ಧೂಪವನ್ನು ಮನೆಯಲ್ಲ ಹಾಕಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ. ಸ್ನೇಹಿತರೆ, ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ನಮ್ಮಿಂದ ಬೇರೆಯವರಿಗೆ ತೊಂದರೆಯಾಗಬಾರದು. ನಾವು ಬೇರೆಯವರಿಗೆ ತೊಂದರೆ ಕೊಟ್ಟರೆ ಮತ್ತೆ ನಮಗೆ ತೊಂದರೆ ಹೆಚ್ಚಾಗುತ್ತದೆ. ಆದ್ದರಿಂದ ನಾವು ಜನ ಓಡಾಡುವ ಜಾಗದಲ್ಲಿ, ಜನ ನಿಗೂಢ ಪ್ರದೇಶದಲ್ಲಿ ಮತ್ತು 3 ರಸ್ತೆ ಕೊಡುವ ಜಾಗದಲ್ಲಿ, ಎಂದರೆ ಜನ ಓಡಾಡಲೇಬಾರದು ಅಂತಹ ಜಾಗದಲ್ಲಿ ಈ ವಸ್ತುಗಳನ್ನು ಹಾಕಿ ಬರಬೇಕು. ಇದರಿಂದ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗುತ್ತದೆ, ನಿಮ್ಮ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ, ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಮುಂದುವರಿಯುತ್ತದೆ. ಸ್ನೇಹಿತರೆ, ನಾನು ಹೇಳುತ್ತಿರುವ ಎಲ್ಲ ಸಮಸ್ಯೆಗಳನ್ನು ನೀವು ಅನುಭವಿಸುತ್ತಿದ್ದರೆ 1 ಕೆಂಪು ಬಟ್ಟೆಯಲ್ಲಿ ಸಾಸಿವೆ, ಕಪ್ಪು ಮೆಣಸು, ಎಳ್ಳು ಹಾಗೂ ಲವಂಗವನ್ನು ಕಟ್ಟಿಕೊಂಡು ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ಈ ಬಟ್ಟೆಯನ್ನು ಕಟ್ಟಿ ನೇತು ಹಾಕಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ. ನಿಮ್ಮ ಮೇಲೆ ಈ ರೀತಿ ದ್ವೇಷ ಸಾಧಿಸುತ್ತಿರುವ ಆ ಮಹಿಳೆ ನಿಮ್ಮ ಮನೆಗೆ ಬರಲು ಸಾಧ್ಯವಾಗುವುದಿಲ್ಲ. ಬಂದರೂ ಆ ಮಹಿಳೆ ಮಾಡುವ ಯಾವುದೇ ಕುತಂತ್ರಗಳು ನಿಮ್ಮ ಮನೆಯಲ್ಲಿ ನಡೆಯುವುದಿಲ್ಲ. ಪ್ರತಿದಿನ ಹನುಮಾನ್ ಚಾಲಿಸ ಓದಿ, ಸಮಯ ಸಿಕ್ಕಾಗಲೆಲ್ಲ ನಿಮ್ಮ ಮಕ್ಕಳಿಗೆ ದೃಷ್ಟಿ ತೆಗೆಯಿರಿ. ಇದರಿಂದ ನಿಮ್ಮ ಮನೆಗೆ ಆಗುವ ಯಾವುದೇ ಕಂಟಕಗಳು ದೂರವಾಗುತ್ತವೆ. ಸ್ನೇಹಿತರೆ, ಕೊನೆಯಲ್ಲಿ ಇಷ್ಟು ಮಾಟ ಮಂತ್ರಗಳನ್ನು ಮಾಡಿದ ಮಹಿಳೆ ಕೂಡ ಒಂದು ದಿನ ನಾಶವಾಗುತ್ತಾಳೆ. ಅವಳು ಯಾವತ್ತೂ ಉದ್ಧಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಖಂಡಿತ ಅವಳು ಕೂಡ ನಾಶ ಆಗುತ್ತಾಳೆ. ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ದೇವರು ಕೂಡ ನಮಗೆ ಒಳ್ಳೆಯದನ್ನೇ ಬಯಸುತ್ತಾನೆ. ಸ್ನೇಹಿತರೆ, ನಾವು ಯಾವಾಗ ಒಬ್ಬರಿಗೆ ಕೆಟ್ಟದನ್ನು ಮಾಡುತ್ತೀವೋ ಅದು ನಮಗೆ ತಿರುಮಂತ್ರವಾಗುತ್ತದೆ. ಹಾಗಾಗಿ ಕೆಟ್ಟದನ್ನು ಬಯಸಿದ ಆ ಮಹಿಳೆ ಯಾವತ್ತೂ ಅಂದರೆ ಒಂದಿನ ಇಲ್ಲ ಒಂದಿನ ನಾಶವಾಗುತ್ತಾಳೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ.